ಬೆಳೆಯುವರು ಎಲ್ಲ ಗಣ್ಯರು ಹಾಗೂ ಮುಖ್ಯವಾಗಿ ಇವತ್ತು ಈ ಸಂಘಟನೆ ಕುರಿತು ಮಾತನಾಡಲಿಕ್ಕೆ ಬಂದಿರ್ತಕ್ಕಂತಹ ಡಾಕ್ಟರ್ ಶಿವಾನಂದ ಮನೋಹರ್ ಅವರೇ, ಡಾಕ್ಟರ್ ಕೆ ಗಣೇಶ್ ಅವರೇ, ಡಾಕ್ಟರ್ ನರೇಂದ್ರ ಕುಮಾರ್ ಅವರೇ, ಹಾಗೆ ಅಂಚೆಯಲ್ಲಿ ಬಂದಿರತಕ್ಕಂಥ ಅನಿಲ್ ಕುಮಾರ್ ಅವರೇ, ಪ್ರಾಂತೀಯ ಸಂಘಟನಾ ಅಧ್ಯಕ್ಷರಾದಂಥ ಎಲ್ಲ ಗಣ್ಯರು, ಇವರು ಕೂಡ ಅಲಯನ್ಸ್ ಇಂಟರ್ನ್ಯಾಷನಲ್ ಯಾವುದೇ ರಾಸಾಯನಿಕವಾಗಿ ನಾಗರಾಜ್ ಬೈಗೌಡರಿದ್ದಾರೆ. ವಿವಿಧ ವಿಷಯಗಳನ್ನು ಇಟ್ಕೊಂಡು ಸಮಾಜದಲ್ಲಿ ಜಾಗೃತಿ ಮೂಡಿಸತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಮಾನಗಳಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಪ್ರತಿಯೊಬ್ಬರು ಕೂಡ ದಾವಂತದ ಬದುಕು ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣದ ಪರಿಣಾಮವಾಗಿ ಎಲ್ಲರಲ್ಲೂ ಕೂಡ ಮುಂಚೆಯೆಲ್ಲ ಪುರುಷರು ಮಾತ್ರ ದುಡಿಲಿಕ್ಕೆ ಹೋಗ್ತಾ ಇದ್ರು, ಮಹಿಳೆಯರು ಮನೆಗೆ ಇರ್ತಾ ಇದ್ರು. ಪರಿಸ್ಥಿತಿ ಬದಲಾಗುವಾಗ ಪತಿ ಮತ್ತು ಪತ್ನಿ ಇಬ್ಬರು ಕೂಡ ಉದ್ಯೋಗಕ್ಕೆ ಹೋಗ್ತಾ ಇದ್ದಾರೆ, ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಹಾಗೆ ಮುಂಚೆಲ್ಲ 50 ಕುಟುಂಬ ಇತ್ತು, 20 ಕುಟುಂಬಗಳ ಸಂಖ್ಯೆ ಕಡಿಮೆ ಇತ್ತು. ಆದರೆ ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರುವಾಗೆ ಗಂಡ ಹೆಂಡತಿ ಮತ್ತು ಒಂದು ಮಗು ಗಂಡನಿಗೆ ಅದೇ ಒಂದು ಕುಟುಂಬ ಅಂತೇಳಿ ಪರಿಗಣಿಸಬೇಕಾದಂಥ ಪರಿಸ್ಥಿತಿ ಇದೆ. ಅದಕ್ಕೋಸ್ಕರನೇ ವೃದ್ಧಾಶ್ರಮಗಳು ಹೆಚ್ಚಾಗಿದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಸಹಜವಾಗಿ ಹಣ ಮಾಡಬೇಕು, ಆಸ್ತಿ ಮಾಡಬೇಕು, ಸಮಾಜದಲ್ಲಿ ಇದರಿಂದ ಭಿನ್ನವಾಗಿ ಬದುಕಬೇಕು ಅಂತ ಹೇಳಿದಾಗ ಮಾನಸಿಕವಾಗಿ ಸಾಕಷ್ಟು ಒತ್ತಡಗಳು ಉಂಟಾಗುತ್ತೆ. ಮಾನಸಿಕ ಒತ್ತಡಗಳ ನಿವಾರಣೆಗೆ ಸಂಗೀತ, ಕಲೆ, ಸಾಹಿತ್ಯ ಇತರ ಚಟುವಟಿಕೆಗಳಲ್ಲಿ ಮುಂಚೆಲ್ಲ ಎದುರಿಸ್ಕೊಳ್ತಾ ಇದ್ರು. ಬಟ್ ಇತ್ತೀಚಿನ ದಿನಮಾನಗಳಲ್ಲಿ ಸಾಕಷ್ಟು ಜನ ಹಣದ ಹಿಂದಿರೋದ್ರಿಂದ ಮಾನಸಿಕವಾಗಿ ತುಂಬಾ ಸಮಸ್ಯೆಗಳನ್ನು ಉಂಟು ಮಾಡಿಕೊಳ್ತಾ ಇದ್ದಾರೆ. ಇದೆಲ್ಲ ಮಾಧ್ಯಮಗಳಲ್ಲಿ ಗಮನಿಸಿರುವ ಹಾಗೆ, ಸಾಮಾಜಿಕ ಮಾಧ್ಯಮದಲ್ಲಿ ಗಮನಿಸಿರುವ ಹಾಗೆ ಸಣ್ಣ ಸಣ್ಣ ವಿಚಾರಗಳು ಕೇವಲ 1 ನಿಮಿಷ ಅವರು ತಮ್ಮ ಮನಸ್ಸನ್ನು ನಿಯಂತ್ರಣ ಇಟ್ಕೊಂಡ್ರೆ ಆ ಒಂದು ಸಮಸ್ಯೆ ಅದೇ ಪರಿಹಾರ ಆಗುತ್ತೆ. ಆತ್ಮಹತ್ಯೆ ಕಾರ್ಯ ನಡೀಬೇಕಾಗಿಲ್ಲ, ಇತರ ಎಲ್ಲ ಕಾರಣಗಳು ಇದೆ. ಆದರೆ ಎಷ್ಟು ಸಣ್ಣ ಸಣ್ಣ ವಿಚಾರಗಳು ಅಂತಂದ್ರೆ ಕಳೆದ ವಾರ ನೀವು ಮಾಧ್ಯಮದಲ್ಲಿ ಗಮನಿಸಿದ್ರಿ, ಮಕ್ಕಳನ್ನ ಪತ್ನಿಯ ಜೊತೆ ಕಳಿಸಿಕೊಳ್ಳುವಂತೆ ಕೋರ್ಟ್ ಆದೇಶ ಕೊಡಲಿಕ್ಕೆ ಒಬ್ಬ ವ್ಯಕ್ತಿ ನಾನು ನನ್ನ 2 ಮಕ್ಕಳು ಮತ್ತು ನನ್ನ ತಾಯಿ ಜೊತೆ ಆತ್ಮಹತ್ಯೆಯನ್ನ ಮಾಡಿಕೊಳ್ತೇನೆ. ಹಾಗೆ ಸಣ್ಣ ಪುಟ್ಟ ವಿಚಾರಗಳಿಗೆಲ್ಲ ಆತ್ಮಹತ್ಯೆ ಮಾಡತಕ್ಕಂಥ ಪರಿಸ್ಥಿತಿಯನ್ನು ನಾವಿದ್ದೇವೆ. ಇದಕ್ಕೆ ಯಾಕೆ ಈ ರೀತಿ ಆಗ್ತಾ ಇದೆ, ಇದಕ್ಕೆ ಕಾರಣವೇನು, ಯಾವ ರೀತಿ ನಿವಾರಣೆ ಮಾಡಬೇಕು ಅಂತ ಹೇಳಿ ಇವತ್ತು 3 ಜನ ತಜ್ಞರು ಇಲ್ಲಿ ನಮಗೆ ಉಪನ್ಯಾಸವನ್ನು ನೀಡಲಿಕ್ಕೆ ಆರಂಭಿಸಿದರೆ ಅವರು ಸಾಕಷ್ಟು ವಿಚಾರಗಳನ್ನು ಕೂಡ ತಿಳಿಸಿಕೊಂಡು ಹೋಗಿದ್ದಾರೆ. ಹೀಗಾಗಿ ನಾವು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಮನಸ್ಸನ್ನು ನಿಯಂತ್ರಣಕ್ಕೆ ಅವೆಲ್ಲ ಕಾರ್ಯಗಳನ್ನು ಮಾಡಬೇಕಾದ್ರೆ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಅದಕ್ಕೋಸ್ಕರನೇ ಇವೆಲ್ಲ ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ, ಯೋಗ ಮಾಡಿ, ವ್ಯಾಯಾಮ ಮಾಡಿ ಅಂತ ಯಾಕಂದ್ರೆ ಮನುಷ್ಯ ಆರೋಗ್ಯವಾಗಿರಬೇಕಾದ್ರೆ ದೈಹಿಕ ಮತ್ತು ಮಾನಸಿಕವಾಗಿ ಕೂಡ ಆರೋಗ್ಯವಾಗಿರಬೇಕಾಗುತ್ತೆ. ಮಾನಸಿಕ ಒತ್ತಡವನ್ನು ಯಾವ ರೀತಿ ನಾವು ನಿವಾರಣೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಹೋಗುತ್ತೆ. ಹಾಗೆ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು ಕೂಡ ಯಾವುದೇ ಒತ್ತಡಕ್ಕೆ ಒಳಗಾಗಿಲ್ಲ ಅಂತ ಹೇಳಿದ್ರೆ ಪರೀಕ್ಷೆಯನ್ನು ಅತ್ಯುತ್ತಮವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಈ ಎಲ್ಲ ವಿಚಾರಗಳನ್ನ 300 ವಿದ್ಯಾರ್ಥಿಗಳಿಗೆ ತಿಳಿಸಿಕೊಂಡಿದ್ದಾರೆ. ಕ್ಷೇತ್ರ ನಿಮಗೆಲ್ಲ ಗೊತ್ತಿರುವಾಗ ಡಾಕ್ಟರ್ ನಾಗರಾಜ್ ಬೇರೆಯವರು, ಡಾಕ್ಟರ್ ಬಿ ಎನ್ ಗಣೇಶ್ ಅವರು ಕರ್ನಾಟಕದಲ್ಲಿ ಅತ್ಯಂತ ಪ್ರಖ್ಯಾತ ಮನೋವೈದ್ಯರು. ಹಾಗೆ ಶಿವಾನಂದ ಮನೋಹರ್ ಅವರು ಎಸ್ ವೈದ್ಯಕೀಯ ಕಾಲೇಜಿನಲ್ಲಿ ಮನೋವೈದ್ಯರಾಗಿ ಕೆಲಸವನ್ನು ಮಾಡ್ತಾರೆ. ಮತ್ತೊಂದು ಮೈಸೂರು ವೈದ್ಯಕೀಯ ಕಾಲೇಜಿನಲ್ಲಿ ಡಾಕ್ಟರ್ ನರೇಂದ್ರ ಕುಮಾರ್ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರು ಇವತ್ತಿನ ಮಾನಸಿಕ ಒತ್ತಡಕ್ಕೆ ಕಾರಣಗಳೇನು, ಅದರಿಂದ ನಾವು ಯಾವ ರೀತಿ ಹೊರಬರಬಹುದು ಅಂತೇಳಿ ತಿಳಿಸ್ಕೊಳ್ತಾರೆ. ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಂಡಿದ್ದೆ, ಈ ರೀತಿಯ ಒತ್ತಡವನ್ನು ನಿವಾರಣೆ ಮಾಡಿಕೊಂಡ್ರೆ ಕುಟುಂಬಗಳು ಚೆನ್ನಾಗಿರುತ್ತೆ, ಸಮಾಜ ಚೆನ್ನಾಗಿರುತ್ತೆ ಅಂತ ಹೇಳಿ ಬಯಸ್ತೇನೆ. ಅಂತ ವಿಚಾರದ ಬಗ್ಗೆ ಇವತ್ತು ಇಲ್ಲಿ ಒಂದು ಮಾನವ ಸಾಮಾಜಿಕ ಇತಿಹಾಸ ಸಂಘ ವಿಚಾರವನ್ನು ಇಟ್ಕೊಂಡಿದ್ದಾರೆ. ಇದ್ರ ಜೊತೆಗೆ ಇವತ್ತು ಶ್ರೀ ಪುರುಷ ಅವರ ಒಂದು ವಿಗ್ರಹವನ್ನು ಇಲ್ಲಿ ಅನಾವರಣ ಮಾಡತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈ ಒಂದು ಸಂಘಟನಾ ಯಶಸ್ವಿಯಾಗಲಿಕ್ಕೆಲ್ಲ 30 ಇದ್ದರಿಂದ ಸಾಕಷ್ಟು ಮಾಹಿತಿಗಳು ನಿಮ್ಮ ಮಾನಸಿಕ ಒತ್ತಡ ನಿವಾರಣೆಗೆ ಬರಲಿ ಅಂತ ಹೇಳಿ. ಯಾಕಂದ್ರೆ ಯಾಕೆ ಹೇಳ್ತೇನೆ ಪದೇ ಪದೇ ವಿಚಾರ ಅಂತ ಹೇಳಿದ್ರೆ ನಮ್ಮ ಮನಸ್ಸು ನಿಯಂತ್ರಣದಲ್ಲಿದ್ದರೆ ಸಂಪೂರ್ಣವಾಗಿ ನಿಮಗೆಲ್ಲ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ಅಂತ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ
ಎಲ್ಲರಿಗೂ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸೋಣ. ಬಹಳ ಸರಳವಾಗಿ